ನಿಮಗೆ ಯಾವ ಕಾರ್ ಬೇಕು, ಯಾವ ಕಲರಲ್ಲಿ ಬೇಕು, ಯಾವ ಮಾಡೆಲ್ ಬೇಕು ಮತ್ತು ಯಾವ ವೇರಿಯಂಟ್ ಬೇಕು ಪ್ರತಿಯೊಂದು ಕೂಡ ಎಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾನು ನಿಮಗೋಸ್ಕರ ಇವತ್ತು ಮೈಸೂರಲ್ಲಿರುವಂಥ ನೆಕ್ಸಸ್ ಮಾಲ್ ಹತ್ರ ಬಂದಿದ್ದೀನಿ. ನೆಕ್ಸಸ್ ಮಾಲಲ್ಲಿ ಬೇಸ್ಮೆಂಟ್ 2 ಅಲ್ಲಿ ನಿಮಗೆ ಕಾರ್ಸ್ 24ದು ಯಾಡ್ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಪ್ರತಿಯೊಂದು ಕಾರು ಕೂಡ ಅವೈಲಬಿಲಿಟಿ ಇರುತ್ತೆ. ಎಲ್ಲನೂ ಕೂಡ ಎಕ್ಸಲೆಂಟ್ ಕಂಡೀಷನಲ್ಲಿರುತ್ತೆ. ಕಂಡೀಷನ್ ಬಗ್ಗೆ ಮಾತಾಡೋಂಗಿಲ್ಲ, ಯಾಕಂದರೆ ಕ್ವಾಲಿಟಿಲಿ ನೋ ಕಾಂಪ್ರಮೈಸ್ ಅಂತಲೇ ಹೇಳ್ಬೋದು. ಮತ್ತು ಇವ್ರ ಹತ್ರ 7 ಡೇಸ್ ಬೈಬ್ಯಾಕು ಕೂಡ ಇರುತ್ತೆ. ಅಂದರೆ ನೀವು ಗಾಡಿ ತೊಗೊಂಡು ಇಷ್ಟ ಆಗಿಲ್ಲ ಅಂದರೆ ನೀವು ವಾಪಸ್ಸು ಕೂಡ ರಿಟರ್ನ್ ಮಾಡಿ ನೀವು ದುಡ್ಡನ್ನ ನೀವು ವಾಪಸ್ ಪಡಿಬೋದು. ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಕೂಡ ಡೀಟೇಲ್ಸ್ ನಿಮಗೆ ಕಾರ್ಸ್ 24 ಅಂತ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಅಲ್ಲಿ ಪ್ರತಿಯೊಂದು ಕೂಡ ಸಿಗುತ್ತೆ. ಜೊತೆಗೆ ನಿಮಗೆ ಇಲ್ಲಿ 0 ಡೌನ್ ಪೇಮೆಂಟಲ್ಲೂ ಕೂಡ ಗಾಡಿಗಳು ಸಿಗುತ್ತೆ. ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. ಇಲ್ಲ ಕಡಿಮೆ ಡೌನ್ ಪೇಮೆಂಟಲ್ಲೂ ಕೂಡ ನಿಮಗೆ ಇಲ್ಲಿ ಗಾಡಿಗಳು ಸಿಗುತ್ತೆ. ಟಾಟಾ ನೆಕ್ಸಾನ್ ಭಾರತದ ನಂಬಿಕಸ್ಥ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಟಾಟಾರವ್ರದ್ದು ಅದ್ರದ್ದು ಒಂದು ನೆಕ್ಸಾನ್ ಇರುತ್ತೆ K13, ಅಂದರೆ ನಿಮಗೆ ಆಸೆಂಟ್ ರಿಜಿಸ್ಟರ್ಡ್ ವೆಹಿಕಲು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಗಾಡಿ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ, ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಜೊತೆಗೆ ಇದರಲ್ಲಿ ಸನ್ ರೂಫ್ ಅಂದರೆ ಸೂರ್ಯ ಚಾವಣಿ ಅಂತ ಏನು ಹೇಳ್ತೀವಿ, ಸೊ ಅದು ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುತ್ತೆ. ಏರ್ ಬ್ಯಾಗ್, ABS, ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ಪ್ರತಿಯೊಂದು ಕೂಡ ನೀವು ಈ ಗಾಡಿಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ಡ್ ಇರುತ್ತೆ. ಏನು ಸರ್? ಪ್ರೊಜೆಕ್ಟರ್ ಲ್ಯಾಂಪ್ಸ್ ಬೇರೆ ಬರುತ್ತೆ. ಓಕೆ, ವಿತ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪು ಕೂಡ ಇರುತ್ತೆ. ಮಾಡಲ್ ಇದು ಸರ್ 2022, 50,000 ಡ್ರಿವನ್ ಆಗಿದೆ, 50,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರು, 8.82 ಇದೆ. 8.82, 8,82,000, 8,82,000. ನಿಮ್ಗೆ ಅದರಲ್ಲೂ ಕೂಡ ಬಂದರೆ ಡಿಸ್ಕೌಂಟ್ ಇರುತ್ತೆ ಸರ್. ಆ್ಯಕ್ಚುಲಿ ಇವಾಗ ರೀಸೆಂಟ್ ನೆನ್ನೆ ಬಂದಿರೋದು ಇದು. ಓಕೆ, ನೆಕ್ಸ್ಟ್ 10,000 ಕಿಲೋಮೀಟರ್ ಸರ್ವಿಸ್ ಆಗಿರುತ್ತೆ ಗಾಡಿ. ವೆಹಿಕಲ್ ಆ್ಯಕ್ಚುಲಿ ಪ್ರೈಸು ಬಂದು 8,92,000 ಇತ್ತು, ಈಗ 10,000 ಡಿಸ್ಕೌಂಟ್ ಆಗಿದೆ, 82 ಇದೆ. ಓಕೆ, ಮತ್ತು ಇದಕ್ಕೆ ನಿಮ್ಮ ಒಂದು ಲೋನು ಕೂಡ ಆಗುತ್ತೆ. ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಲೋನು ಕೂಡ ಸಿಗುತ್ತೆ. ನಿಮಗೆ 0 ಡೌನ್ ಪೇಮೆಂಟಲ್ಲೂ ಕೂಡ ಸಿಗ್ಬೋದು, ಇಲ್ಲಾಂದರೆ ಕಡಿಮೆ ಡೌನ್ ಪೇಮೆಂಟಲ್ಲೂ ಕೂಡ ಸಿಗ್ಬೋದು. ನಿಮ್ಮ ಒಂದು ಕಾರ್ಸ್ 24 ಅಂತ ಅಪ್ಲಿಕೇಶನ್ ಏನಿರುತ್ತೆ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ಮ ಒಂದು ಪ್ರೊಫೈಲ್ನ ನೀವು ಅಲ್ಲಿ ಎಂಟ್ರಿ ಮಾಡಿಕೊಂಡ್ರೆ ನಿಮ್ಗೆ ಅದರಲ್ಲಿ ಎಷ್ಟು ಡೌನ್ ಪೇಮೆಂಟ್ ಇರುತ್ತೆ ಮತ್ತು ತಿಂಗಳಿಗೆ ಎಷ್ಟು EMI ಇರುತ್ತೆ ಎಲ್ಲನೂ ಕೂಡ ಡೀಟೇಲ್ ಬರುತ್ತೆ. ಮೈಲೇಜ್ ನಿಮಗೆ ಗೊತ್ತು 18-20+, ನೀವು ಆರಾಮಾಗಿ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಳ್ಳೆ ಸೇಫ್ಟಿ ಕಾರ್ ಇದು. ಸರ್ ನಮಗೆ ವೈಟ್ ಕಲರ್ ಬೇಡ, ಅದರಲ್ಲೂ ಡೀಸೆಲ್ ಬೇಡ, ಪೆಟ್ರೋಲ್ ಬೇಕು ಅನ್ನೋರಿಗೆ ಪೆಟ್ರೋಲು ಕೂಡ ನೆಕ್ಸಾನ್ ಇರುತ್ತೆ. ಅದು ಕೂಡ ನಿಮಗೆ ಫುಲ್ಲಿ ಟಾಪ್ ಎಂಡು. ನೀವು ನೋಡ್ತಾ ಇರ್ಬೋದು ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. K53 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲು. ಇದರಲ್ಲೂ ಕೂಡ ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ, ಅಲೋವಿಲ್ಸ್ ಇರುತ್ತೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಬ್ಯಾಕ್ ವೈಫರ್, ಡಿಫಾಗರು, ಸನ್ ರೂಫು ಪ್ರತಿಯೊಂದು ಕೂಡ ಇರುವಂಥದ್ದು. ನಾನು ನಿಮಗೆ ಸನ್ ರೂಫು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇವೆಲ್ಲವೂ ಕೂಡ ನಾವು ಇಂಟೀರಿಯರ್ ತೋರಿಸ್ಕೊಂಡು ಹೋದರೆ ತುಂಬಾ ವೀಡಿಯೋ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ಹಾಗೆ ನಾನು ತೋರಿಸ್ಕೊಟ್ಟಿರ್ತೀನಿ. ಮಾಡಲು ಸರ್ ಇದು ಸರ್ ಇದು 2020 ವರ್ಷನ್ನು ZX ಫುಲ್ಲಿ ಟಾಪ್ ಎಂಡ್ ವೆಹಿಕಲು. ಓಕೆ, ವೆಹಿಕಲ್ ಬಂದು 870 ಇರುತ್ತೆ. 870 ಸ್ಲೈಟ್ ಆಗಿ ರೆಗ್ಯುಲೇಷನ್. ಓಕೆ, 8,70,000. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಇದಕ್ಕೂ ಅಷ್ಟೇ ನಿಮಗೆ 0 ಡೌನ್ ಪೇಮೆಂಟಲ್ಲೂ ಕೂಡ ಆಗ್ಬೋದು, ಕಡಿಮೆ ಡೌನ್ ಪೇಮೆಂಟಲ್ಲೂ ಕೂಡ ಆಗ್ಬೋದು. ವಿಡಿಯೋ ಮೇಲೆ ನಂಬರ್ ಇರುತ್ತೆ, ಕಾಲ್ ಮಾಡಿ ನೀವು ಟೆಸ್ಟ್ ರೈಡು ಕೂಡ ಬುಕ್ ಮಾಡ್ಬೋದು. ಕಿಲೋಮೀಟರ್ ಸರ್ವಿಸ್ ಆಗಿರುತ್ತೆ ಎಲ್ಲ ವೆಹಿಕಲ್ಸ್, ಎಲ್ಲನೂ ಸರ್ವಿಸ್ ಆಗಿರುತ್ತೆ. ಎಲ್ಲ ವೆಹಿಕಲ್ಸು ಕೂಡ ನಿಮಗೆ ನೆಕ್ಸ್ಟ್ 10,000 ಓಡೋವರೆಗೂ ಏನು ಸರ್ವಿಸ್ ಆಗಬೇಕು ಎಲ್ಲನೂ ಕೂಡ ಸರ್ವಿಸ್ ಆಗಿರೋದ್ರಿಂದ ನಿಮಗೆ ಸರ್ವಿಸ್ಸು ಕೂಡ ಒಂದು ಕಾಂಪ್ಲಿಮೆಂಟ್ರಿ ಅಂತಲೇ ಹೇಳ್ಬೋದು. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಪೆಟ್ರೋಲ್ ಆದರೂ ಕೂಡ ನಿಮಗೆ 17-18 ಮೈಲೇಜ್ ಬರುತ್ತೆ. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 54,000 ಓಡಿದೆ, ಡೀಸೆಲ್ಲು 50,000 ಓಡಿದೆ. ಓಕೆ, ಪೆಟ್ರೋಲ್ 54,000 ಓಡಿರುತ್ತೆ, ಡೀಸೆಲ್ 50,000 ಓಡಿರುತ್ತೆ. ಎರಡರಲ್ಲಿ ನಿಮ್ಗೆ ಯಾವ್ದು ಬೇಕೋ ನೀವು ಡಿಸೈಡ್ ಮಾಡ್ಬೋದು. ನಾನು ನಿಮ್ಗೆ ಈಗ ತೋರಿಸ್ಕೊಡ್ತಾ ಇರೋದು ಕಿಯಾ ಸೆಲ್ಟಾಸು HTK ಪ್ಲಸ್ 1.5 ಲೀಟರ್ ಇಂಜಿನ್ ಜೊತೆ ಬರುವಂಥ ಗಾಡಿ. ನೀವು ನೋಡ್ತಾ ಇರ್ಬೋದು ಪೂರ್ತಿ ಗಾಡಿ ಕೂಡ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಅದು ಕೂಡ ನಿಮಗೆ ಲೋಕಲ್ ಮೈಸೂರು K09 ರಿಜಿಸ್ಟರ್ಡ್ ವೆಹಿಕಲು. ನಿಮ್ಗೆ ಇದರಲ್ಲೂ ಕೂಡ ಏರ್ ಬ್ಯಾಗ್, ABS, ಅಲೋವಿಲ್ಸು ಪ್ರತಿಯೊಂದು ಕೂಡ ಇರುತ್ತೆ. ಮಾಡಲು ಸರ್ ಇದು? ಸರ್ ಇದು 2022 ವರ್ಷನ್ನು 24,000 ಓಡಿದೆ, ಮೈಸೂರು ರಿಜಿಸ್ಟ್ರೇಷನ್ ಗಾಡಿ. ಬ್ಯೂಟಿಫುಲ್ ಮೇಂಟೈನ್ ಆಗಿದೆ ಗಾಡಿ. ನೆಕ್ಸ್ಟ್ 10,000 ಕಿಲೋಮೀಟರ್ ಸರ್ವಿಸ್ ಆಗೋಗಿದೆ ಆಲ್ರೆಡಿ. ಓಕೆ, ವೆಹಿಕಲ್ ನೀಟ್ ಆ್ಯಂಡ್ ಕಂಡೀಷನ್, ವೆಹಿಕಲ್ ವೆಲ್ ಮೇಂಟೈನ್ಡ್ ಇರುತ್ತೆ. ವೆಹಿಕಲ್ ಮೈಸೂರು ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಸುಮಾರು ಜನ ಬಂದು ಕೇಳ್ತಾ ಇರ್ತಾರೆ ಮೈಸೂರು ವೆಹಿಕಲ್ ರಿಜಿಸ್ಟ್ರೇಷನ್ ವೆಹಿಕಲ್ ಅಂತ. ಮೈಸೂರು ವೆಹಿಕಲ್ ಆಗಿರುತ್ತೆ ಇದು. ಓಕೆ, ಪ್ರೈಸ್ ಸರ್ ಇದು? ಸರ್ 12,37,000. ಮೊದಲು 12,62,000 ಇತ್ತು, 12,37,000 ಆಗಿ ಇವಾಗ ಡಿಸ್ಕೌಂಟ್ ಆಗಿ ವೆಹಿಕಲ್ 12,37,000 ಬರುತ್ತೆ. ಓಕೆ, 12,37,000. ಇದಕ್ಕೂ ಕೂಡ ಅಷ್ಟೇ ನಿಮಗೆ 0 ಡೌನ್ ಪೇಮೆಂಟಲ್ಲೂ ಕೂಡ ಆಗ್ಬೋದು, ಇಲ್ಲ ಕಡಿಮೆ ಡೌನ್ ಪೇಮೆಂಟಲ್ಲೂ ಕೂಡ ಸಿಗ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಕಾರ್ಸ್ 24 ಅಪ್ಲಿಕೇಶನ್ ಲಾಗಿನ್ ಆಗಿ ಈ ಕಾರ್ದು ಕೂಡ ನೀವು ಕಂಪ್ಲೀಟ್ ಫೋಟೋಸ್ ಗೀಟೋಸ್ ಎಲ್ಲನೂ ಕೂಡ ನೋಡ್ಬೋದು. ಮತ್ತೆ ಇವ್ರದ್ದು ಕ್ವಾಲಿಟಿ ಚೆಕ್ಸ್ ಆಗಿರುತ್ತೆ, 140 ಚೆಕ್ಸ್ ಆಗಿರುತ್ತೆ. ಲೈಟ್ಸ್, ಲೆವೆಲ್ಸ್, ಅಂಡರ್ ಬೋಲ್ಸ್, ಓವರ್ ಆಲ್ ಎಲ್ಲಾನು ಇನ್ಸ್ಪೆಕ್ಷನ್ಸ್ ಆಗಿರುತ್ತೆ ಒಂದು ವೆಹಿಕಲ್. ನೆಕ್ಸ್ಟ್ 10,000 ಕಿಲೋಮೀಟರ್ ಸರ್ವಿಸ್ ಆಗಿರುತ್ತೆ ಗಾಡಿ. ಅದನ್ನು ನೆಕ್ಸ್ಟ್ 10,000 ಕಿಲೋಮೀಟರ್ ಸರ್ವಿಸು ಮಾಡ್ಸಂಗಿರೋದಿಲ್ಲ ವೆಹಿಕಲ್ಲು. ಓವರ್ ಆಲ್ ಎಲ್ಲಾನು ಇನ್ಸ್ಪೆಕ್ಷನ್ಸ್ ಆಗಿ ಬರೋದ್ರಿಂದ ಎಲ್ಲ ಕ್ವಾಲಿಟಿ ಚೆಕ್ಸ್ ಆಗಿರುತ್ತೆ, ಏನು ಟ್ರಸ್ಟೆಡ್ ವ್ಯಾಲ್ಯೂ ಇರುತ್ತೆ, ಏನು ಇದಿರೋದಿಲ್ಲ. ಓಕೆ, ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದ್ರದ್ದು? ಸರ್ ಇದು ನೆಕ್ಸಸ್ ಮಾಲ್,
ಅಂದರೆ ಫೋರಮ್ ಮಾಲ್ ಅಂತ ಏನು ಹೇಳ್ತಾ ಇದ್ವಿ ಮೈಸೂರಲ್ಲಿ, ಬೇಸ್ಮೆಂಟ್ 2 ಅಲ್ಲಿ ಕಾರ್ಸ್ 24 ಇದೆ, ಅಲ್ಲಿಗೆ ಬರ್ಬೋದು ನೀವೆಲ್ಲರೂ. ಓಕೆ, ಲಾಸ್ಟ್ ಟೈಮ್ ವೀಡಿಯೋ ಹಾಕಿದೆ ಎಲ್ಲರೂ ಎಲ್ಲ ಪಾರ್ಕಿಂಗಲ್ಲಿ ನಿಲ್ಸಿರೋದನ್ನ ವೀಡಿಯೋ ಮಾಡಿದೆಯಲ್ಲಪ್ಪ ಅಂದರು. ಸೊ ಇದು ಬಂದು ನಿಮಗೆ ಪಾರ್ಕಿಂಗ್ ಲಾಟಲ್ಲೇ ಮಾಡಿರ್ತಾರೆ, ಬಟ್ ಇದು ಬಂದು ನಿಮಗೆ ಬೇಸ್ಮೆಂಟ್ 2 ಅಲ್ಲಿ ಕಾರ್ಸ್ 24 ಅವರು ಇಲ್ಲಿ ಕಾರ್ಗಳನ್ನ ನಿಲ್ಲಿಸಿ ಸೇಲ್ ಮಾಡೋವಂಥದ್ದು. ಸೊ ನಾನು ನಿಮಗೆ ಆಫೀಸು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಬೋದು, ಇದೇ ಕಾರ್ಸ್ 24 ಆಫೀಸು. ನೀವು ಬಂದು ಕೂತ್ಕೊಂಡು ಖುದ್ದಾಗಿ ಪ್ರತಿಯೊಂದು ಗಾಡಿ ಕೂಡ ಚೆಕ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಮಾಡೆಲ್ ವೆಹಿಕಲಲ್ಲಿ ನೀವೇನಾದರೂ ಕ್ರೆಟಾ ಹುಡುಕ್ತಾ ಇದ್ರೆ ಇಲ್ಲ ವೆನ್ಯೂ ಹುಡುಕ್ತಾ ಇದ್ರೆ ಅದು ಕೂಡ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ಸೊ ನೀವು ನೋಡ್ತಾ ಬೋದು ವೆನ್ಯೂ K02 ಅಂದರೆ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ, ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಸರ್ ಇದ್ರ ಬಗ್ಗೆ ಡೀಟೇಲ್ ಇದು. ಸರ್ ಇದು 25,000 ಕಿಲೋಮೀಟರ್ ರನ್ ಆಗಿದೆ, 2023 ವರ್ಷನ್ ವೆನ್ಯೂ. ಓಕೆ, ವೆಹಿಕಲ್ ವೆರಿ ವೆಲ್ ಮೇಂಟೈನ್ಡ್ ಇರುತ್ತೆ. ನೆಕ್ಸ್ಟ್ 10,000 ಕಿಲೋಮೀಟರ್ ಸರ್ವಿಸ್ ಆಗಿರುತ್ತೆ ಗಾಡಿ. ನಮ್ಮಲ್ಲಿ ಎಲ್ಲ ವೆಹಿಕಲ್ಸು ಅಂದರೆ ನಮ್ಮಲ್ಲಿ GS ಅಂತ ಹೇಳ್ತೀವಿ, ಅದು ಈಗ 100% ವೆಹಿಕಲಲ್ಲಿ 97% ಆಫ್ ದ ವೆಹಿಕಲ್ ಡೀಲರ್ಸ್ಗೆ ಹೋಗುತ್ತೆ. ಅಂದರೆ ವೆಹಿಕಲ್ ಯಾವುದು ಡೈರೆಕ್ಟ್ ಮಾರ್ಕೆಟಿಂಗ್ ಇರುತ್ತೆ ಅದು ಡೀಲರ್ ತೊಗೊತಾರೆ. ನಮ್ಮ ಹತ್ರ ರೀಫಬ್ಡ್ ಆಗಿ ವೆಹಿಕಲ್ ಕ್ವಾಲಿಟಿ ಮೇಂಟೈನ್ ಮಾಡಿ ಈಚ್ ಆ್ಯಂಡ್ ಎವ್ರಿ ಪ್ರೋಸೆಸ್ ಹೋಗಿ ಅದಾದಮೇಲೆ ನಮ್ಮ ಹತ್ರ ಬರುತ್ತೆ ವೆಹಿಕಲ್. ಅಂದರೆ ಕ್ವಾಲಿಟಿ ಆ್ಯಂಡ್ ವೆಲ್ ಮೇಂಟೆನ್ಸ್ ಆ್ಯಂಡ್ ವೆಲ್ ಈಚ್ ಆ್ಯಂಡ್ ಎವ್ರಿ ಎಕ್ವಿಪ್ಮೆಂಟಲ್ಲಿ ಎಲ್ಲ ನೋಡಿಬಿಟ್ಟು ವೆಹಿಕಲ್ನ ಪಿಕಪ್ ಮಾಡಿರ್ತೀವಿ. ಹಾಗಾಗಿ ಕಸ್ಟಮರ್ಗೆ ಒಂದು ಟ್ರಸ್ಟು, ಒಂದು ನೆಕ್ಸ್ಟು ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸರ್ ಈ ಗಾಡಿಲು. ಓಕೆ, ಅಂದರೆ ನೀವು ಏನು ಇನ್ಸ್ಪೆಕ್ಷನ್ ಮಾಡ್ತೀರಾ ಅದ್ರ 3% ಗಾಡಿ ಮಾತ್ರ ನೀವು ಇಲ್ಲಿ ಸೇಲ್ ಮಾಡ್ತೀರಾ? ಹೌದು. ಮತ್ತು ಒಂದು ಸ್ಕ್ರ್ಯಾಚು ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಆಫ್ ವ್ಯೂ, ಅಂದರೆ ಒಂದು ಸಿಂಗಲ್ ಸ್ಕ್ರ್ಯಾಚ್ ಇದ್ರೂ ನಾವು ಮೆನ್ಷನ್ ಮಾಡಿರ್ತೀವಿ. ಟ್ರಾನ್ಸ್ಪರೆನ್ಸಿ ಸರ್ವಿಸ್ ಇರುತ್ತೆ. ನೆಕ್ಸ್ಟ್ 10,000 ಕಿಲೋಮೀಟರ್ ಸರ್ವಿಸ್ ಆಗಿರುತ್ತೆ ಗಾಡಿ. ಓಕೆ, ಸೊ ನೋಡಿದ್ರಲ್ಲ, ಸೊ ಗಾಡಿ ನಾನು ತೋರಿಸ್ಕೊಟ್ಟಿದ್ವಿ, ಇದ್ರ ಪ್ರೈಸ್ ಕೂಡ ತಿಳಿಸ್ಕೊಡ್ತೀವಿ. ಅದಕ್ಕೆ ಮುಂಚೆ ಒಂದ್ಸಲ ಇಂಟರ್ವ್ಯೂ ಕೂಡ ನೀವು ನೋಡ್ತಾ ಬೋದು. ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ, ನಾವು ಅನ್ಲಾಕ್ ಮಾಡಿ ತೋರಿಸ್ತಿಲ್ಲ. ಯಾರಿಗೆ ಬೇಕಿದ್ರು ಕೂಡ ಕಾರ್ಸ್ 24 ಅಪ್ಲಿಕೇಶನ್ ಲಾಗಿನ್ ಆಗಿ ನೀವು ಚೆಕ್ ಮಾಡ್ಬೋದು. ಪೆಟ್ರೋಲ್ ಡೀಸೆಲ್ ಇದು? ಸರ್ ಪೆಟ್ರೋಲ್. ಓಕೆ, ಮೈಲೇಜ್ ಒಂದು 23 16 ಎಲ್ಲ ಆರಾಮ್ಸೆ ಬರುತ್ತೆ. ಪ್ರೈಸ್ ಸರ್ 9,42,000 ಇದೆ. 942. 2023 ವರ್ಷನು ವೆನ್ಯೂ 25,000 ಓಡಿದೆ, 9,42,000 ಇದೆ. ಓಕೆ, 9,42,000. ಸೊ ಇದ್ರದ್ದು ಪ್ರೈಸ್ ಇರುತ್ತೆ. ಸೊ ನಿಮಗೆ ಡಿಸ್ಕೌಂಟ್ ಎಲ್ಲ ಗೊತ್ತಾಗಬೇಕು ಅಂದರೆ ಕಾರ್ಸ್ 24 ಅಪ್ಲಿಕೇಶನ್ ಲಾಗಿನ್ ಆದರೆ ನಿಮ್ಮ ಒಂದು ಪ್ರೊಫೈಲ್ಗೆ ಏನು ಡಿಸ್ಕೌಂಟ್ ಇರುತ್ತೆ, ಎಷ್ಟು ಡೌನ್ ಪೇಮೆಂಟ್ ಇರುತ್ತೆ, 0 ಡೌನ್ ಪೇಮೆಂಟಲ್ಲಿ ಇದೆಯಾ, 10,000 ಡೌನ್ ಪೇಮೆಂಟಲ್ಲಿ ಇದೆಯಾ, ಇಲ್ಲ 1 ಲಕ್ಷ ಡೌನ್ ಪೇಮೆಂಟಲ್ಲಿ ಇದೆಯಾ, ಮತ್ತು ಪ್ರತಿ ತಿಂಗಳ ಮಾಸಿಕ ಕಂತು ಅಂದರೆ EMI ಅಂತ ಏನು ಹೇಳ್ತೀವಿ ಎಷ್ಟಿರುತ್ತೆ ಎಲ್ಲನೂ ಕೂಡ ನಿಮಗೆ ಅದರಲ್ಲಿ ಡೀಟೇಲ್ ತಿಳಿಸ್ಕೊಟ್ಟಿರ್ತಾರೆ. ಟಾಪ್ ಎಂಡಲ್ಲಿ ನೀವೇನಾದರೂ ಮಾರುತಿ ಸುಜುಕಿ ಬಲನ ಹುಡುಕ್ತಾ ಇದ್ದರೆ ಅದು ಕೂಡ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. 1.2 ಲೀಟರ್ ಇಂಜಿನ್ ಜೊತೆ ಬರುವಂಥ ಆಲ್ಫಾ ವೇರಿಯಂಟು ಪೆಟ್ರೋಲ್ದು K20 ರಿಜಿಸ್ಟರ್ಡ್ ವೆಹಿಕಲು. ನಿಮಗೆ ಆಲ್ಫಾ ಅಂತ ಹೇಳಿದ ಸತ್ತನೇ ನಿಮಗೆ ಇದರಲ್ಲಿ ಅಲವೆಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು ಪ್ರತಿಯೊಂದು ಕೂಡ ಇರುತ್ತೆ. ಏರ್ ಬ್ಯಾಗ್, ABS ಜೊತೆಗೆ ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಕೂಡ ಬರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಇರುತ್ತೆ. ಮೈಲೇಜ್ ಅಂತ ಹೇಳೋದಾದ್ರೆ ನೀವು 18-20+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಯಾವ ರೀತಿ ಓಡಿಸ್ತೀರ ಅದೇ ಥರ ನಿಮಗೆ ಮೈಲೇಜ್ ಕೂಡ ಸಿಗುತ್ತೆ. ಇದ್ರ ಬಗ್ಗೆ ಡೀಟೇಲ್ ಸರ್ ಇದು? ಸರ್ ಇದು 2017 ವೆಹಿಕಲ್, 67,000 ಡ್ರಿವನ್ ಆಗಿದೆ. ವೆಹಿಕಲ್ ತುಂಬ ವೆಲ್ ಮೇಂಟೈನ್ಡು ಆಲ್ಫಾ ವೆಹಿಕಲ್. ಅಂದರೆ ಆಲ್ಫಾ ಅಂತ ಹೇಳಿದ್ರೆ ಫುಲ್ಲಿ ಟಾಪ್ ಎಂಡ್ ವೆಹಿಕಲು. ಈಚ್ ಆ್ಯಂಡ್ ಎವ್ರಿಥಿಂಗ್ ಪುಷ್ ಸ್ಟಾರ್ಟಿಂದ ಹಿಡಿದು ಎಲ್ಲನೂ EBD ABS ಎಲ್ಲನೂ ಬರುತ್ತೆ ಈ ವೆಹಿಕಲ್ಸಲ್ಲಿ. ಓಕೆ, ಅಲಾಯ್ ವೀಲು ಎಲ್ಲನೂ ಬರುತ್ತೆ ವೆಹಿಕಲು. ತುಂಬ ವೆಲ್ ಮೇಂಟೈನ್ಡ್ ಇದೆ ವೆಹಿಕಲ್. ನಿಮಗೆ ಏನಾದ್ರು ಡಿಸ್ಕೌಂಟ್ ಇದ್ರ ವೆಹಿಕಲಲ್ಲಿ ಸಣ್ಣ ಪುಟ್ಟ ಡಿಸ್ಕೌಂಟ್ ಇರುತ್ತೆ, ನೀವು ಬಂದು ಚೆಕ್ ಮಾಡ್ಬೋದು ಸರ್. ಓಕೆ, ಓನರು ಸರ್ ಇದು? ಸರ್ ಸಿಂಗಲ್ ಓನರ್. ಪ್ರೈಸ್ 6,53,000 ಅನ್ನೋದು. ಓಕೆ, 6,53,000, 6,53,000. ನಿಮ್ಗೆ ಅದರಲ್ಲೂ ಕೂಡ ಡಿಸ್ಕೌಂಟ್ ಇರುತ್ತೆ ಅಂತ ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಗೆ ಇದು ಕೂಡ ಅಷ್ಟೇ 0 ಡೌನ್ ಪೇಮೆಂಟಲ್ಲೂ ಕೂಡ ಸಿಗ್ಬೋದು, ಇಲ್ಲಾಂದರೆ ಕಡಿಮೆ ಡೌನ್ ಪೇಮೆಂಟಲ್ಲೂ ಕೂಡ ಸಿಗ್ಬೋದು. ಕಾರ್ಸ್ 24 ಅಪ್ಲಿಕೇಶನ್ ಲಾಗಿನ್ ಆಗಿ ನೀವು ಪ್ರತಿಯೊಂದು ಡೀಟೇಲ್ಸ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ಟಾಪ್ ಎಂಡ್ ಬಲೆನೋ ನೋಡಿದ್ರಿ. ಈಗ ಟಾಪ್ ಎಂಡ್ Hyundai i20 ನಾನು ತೋರಿಸ್ಕೊಡ್ತಾ ಇದ್ದೀವಿ. ನೀವು ನೋಡ್ತಾ ಬೋದು, ಇದು ಬಂದು ನಿಮಗೆ K05 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಗಾಡಿ ಮಾತ್ರ ತುಂಬಾ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಮತ್ತು ಇದ್ರ ಜೊತೆಗೆ ನಿಮಗೆ ಆಸ್ಟಾ ಅಂದರೆ ಕಂಪ್ಲೀಟ್ಲಿ ಟಾಪ್ ಎಂಡ್ ಅಲೆವೆಲ್ಸ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಮಿರರ್ ಅಡ್ಜಸ್ಟ್ಮೆಂಟು, ಜೊತೆಗೆ ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಜೊತೆ ಬರುತ್ತೆ. ಆಟೋಮೆಟಿಕ್ AC ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಇದು ಬಂದು ನಿಮಗೆ VT ಇಂಜಿನ್ ಅಂದರೆ ಪೆಟ್ರೋಲ್ ಇಂಜಿನ್ ಜೊತೆ ಬರುವಂಥ ಗಾಡಿ. 16+ ಅಂದರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಸರ್ ಇದ್ರದ್ದು? ಸರ್ ಇದು 2015 ವೆಹಿಕಲ್, 55,000 ಓಡಿದೆ. ಸಿಂಗಲ್ ಓನರು. 55,000. 55,000 ಓಡಿದೆ, ಸಿಂಗಲ್ ಓನರು. ವೆಹಿಕಲ್ ಅಲಾಯ್ ವೀಲಿಂದ ಹಿಡಿದು ಏರ್ ಬ್ಯಾಗ್ಸು, EBD ABS ಎಲ್ಲನೂ ಟಾಪ್ ಎಂಡ್ ಇದೆ ಈ ವೆಹಿಕಲ್ಲು. ವೆಲ್ ಮೇಂಟೈನ್ಡ್ ಇದೆ. ನೆಕ್ಸ್ಟ್ 10,000 ಕಿಲೋಮೀಟರ್ ಸರ್ವಿಸ್ ಆಗಿರುತ್ತೆ. ಆಸ್ ಪರ್ ದ ಕಸ್ಟಮರ್ ಪ್ರೊಫೈಲು ಲೋನ್ ಫೆಸಿಲಿಟೀಸ್ ಇರುತ್ತೆ. ವೆಹಿಕಲ್ ವೆಲ್ ಮೇಂಟೈನ್ಡ್ ಇದೆ. ವೆಹಿಕಲ್ ಬನ್ನಿ, ವೆಹಿಕಲ್ ತೋರಿಸ್ಕೊಡ್ತೀನಿ. ಓಕೆ, ಪ್ರೈಸ್ ಏನಂದ್ರೆ ಇದು?
ಸರ್ 5,52,000. ಓಕೆ, 5,52,000 ಅಂದರೆ 5,52,000. ಅದರಲ್ಲೂ ಕೂಡ ಡಿಸ್ಕೌಂಟ್ ಆಗ್ಬೋದು. ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾಸ್ಟ್ 24 ಅಪ್ಲಿಕೇಶನ್ ಲಾಗಿನ್ ಆಗಿ 0 ಡೌನ್ ಪೇಮೆಂಟಲ್ಲಿ ಇದೆಯಾ ಇಲ್ಲ ಕಡಿಮೆ ಡೌನ್ ಪೇಮೆಂಟಲ್ಲಿ ಇದೆಯಾ ಪ್ರತಿಯೊಂದು ಕೂಡ ನೀವು ಖುದ್ದಾಗಿ ಚೆಕ್ ಮಾಡ್ಕೋಬೋದು. ಇಲ್ಲಾಂದರೆ ವಿಡಿಯೋ ಮೇಲಿರುವಂಥ ನಂಬರ್ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿನೂ ಕೂಡ ನೀವು ಪಡೆಯಬಹುದು. ಸ್ವಿಫ್ಟ್ ಡಿಸೈರ್ ನೀವು ಓಲ್ಡ್ ಶೇಪಲ್ಲಿ ನೋಡ್ತಾ ಇದ್ರೆ ನಿಮಗೆ ಸ್ವಿಫ್ಟ್ ಡಿಸೈರ್ ಓಲ್ಡ್ ಶೇಪಲ್ಲೂ ಕೂಡ ಸಿಗುತ್ತೆ. ಇಲ್ಲಾಂದರೆ ನ್ಯೂ ಶೇಪಲ್ಲಿ ನೋಡ್ತಾ ಇದ್ರೆ ಅದು ಕೂಡ ಇರುತ್ತೆ. ಈಗ ನ್ಯೂ ಶೇಪ್ನ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಇದು ಬಂದು ನಿಮಗೆ K38 ರಿಜಿಸ್ಟರ್ಡ್ ವೆಹಿಕಲ್ ಸ್ವಿಫ್ಟ್ ಡಿಸೈರಲ್ಲಿ. ಇದು ಬಂದು ನಿಮಗೆ VXA ಅಂದರೆ ಪೆಟ್ರೋಲ್ ಮಿಡ್ ವೇರಿಯಂಟ್ ಅಂತ ಹೇಳ್ಬೋದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ನಿಮಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಬರುತ್ತೆ. ನೀವು ನೋಡ್ತಾ ಹೋಗೋದು ತುಂಬಾ ಕ್ಲಾಸ್ ಮೇಂಟೈನ್ ಅಂತಲೇ ಹೇಳ್ಬೋದು. ನಿಮಗೆ ಪೆಟ್ರೋಲ್ ಆದರೂ ಕೂಡ ಆರಾಮಾಗಿ 17+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಸರ್ ಇದ್ರದ್ದು. ಸರ್ ಇದು 2018 ವೆಹಿಕಲ್ಲು, 78,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 5,22,000 ವೆಹಿಕಲ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು. ಮತ್ತು ವೆಹಿಕಲ್ ಒಳ್ಳೆ ಕಂಡೀಷನ್ಸ್ ಇದೆ. 2018 ಮತ್ತು ವೆಹಿಕಲ್ದಲ್ಲಿ ಡೆಂಟು ಸ್ಕ್ರಾಚಸ್ ಆ ಥರ ಏನು ತುಂಬ ಮೇಜರ್ ಇಲ್ಲ. ವೆಹಿಕಲ್ ಚೆನ್ನಾಗಿದೆ. ಓಕೆ, 5,22,000ಗೆ ನಿಮಗೆ ಸ್ವಿಫ್ಟ್ ಡಿಸೈರ್ ಸಿಗುತ್ತೆ. ಅದು ಕೂಡ ಸಿಂಗಲ್ ಓನರ್ ಅಲ್ಲ ಇದು? ಸಿಂಗಲ್ ಓನರ್. ಓಕೆ, ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಇದಕ್ಕೂ ಕೂಡ ಅಷ್ಟೇ ನಿಮಗೆ 0 ಡೌನ್ ಪೇಮೆಂಟಲ್ಲೂ ಕೂಡ ಸಿಗ್ಬೋದು, ಇಲ್ಲ ಕಡಿಮೆ ಡೌನ್ ಪೇಮೆಂಟಲ್ಲೂ ಕೂಡ ಸಿಗ್ಬೋದು. ಕಾಸ್ಟ್ 24 ಅಪ್ಲಿಕೇಶನ್ ಲಾಗಿನ್ ಆಗಿ ನೀವು ಪ್ರತಿಯೊಂದು ಡೀಟೇಲ್ಸ್ ಕೂಡ ನೀವು ವಿಚಾರಿಸ್ಬೋದು. ಇಷ್ಟು ಮಾತ್ರ ಅಲ್ಲ, ತುಂಬ ಬೇಜಾನ್ ಗಾಡಿಗಳಿರುತ್ತೆ. ಬಟ್ ನಾವು ಇದರಲ್ಲಿ ಕೆಲವೊಂದು ಸೆಲೆಕ್ಟೆಡ್ ಕಾರ್ಗಳದ್ದು ಮಾತ್ರ ವಿಡಿಯೋ ಮಾಡ್ತಾ ಇದೀವಿ. ಕಾಸ್ಟ್ 24 ಅಪ್ಲಿಕೇಶನ್ ಲಾಗಿನ್ ಆದರೆ ನಿಮ್ಗೆ ಇಲ್ಲಿರುವಂಥ ಪ್ರತಿಯೊಂದು ಕಾರ್ದು ಕೂಡ ಡೀಟೇಲ್ ಸಿಗುತ್ತೆ. ಸರ್ ಬರೀ ದೊಡ್ಡ ಕಾರ್ ತೋರಿಸ್ತಾ ಇದ್ದೀರಲ್ಲ ಸರ್, ಸಣ್ಣ ಪುಟ್ಟ ಕಾರ್ಗಳನ್ನ ಕೂಡ ತೋರಿಸಿ ಅನ್ನೋರಿಗೆ ಈ ವಿಡಿಯೋ ಅಂತಲೇ ಹೇಳ್ಬೋದು. ಈ ಕಾರು ಅದರಲ್ಲೂ ಕೂಡ Hyundai Ion ಮ್ಯಾಗ್ನಾ ಪ್ಲಸ್ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುತ್ತೆ. ಗಾಡಿ ಮಾತ್ರ ತುಂಬಾ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ಈಗಿರುವಂಥ ದುಬಾರಿ ಪೆಟ್ರೋಲ್ ಬೆಲೆಯಲ್ಲಿ ನಿಮ್ಗೆ ಈ ಗಾಡಿ 20+ ಮೈಲೇಜ್ ಕೂಡ ಬರುತ್ತೆ. K04 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಬನ್ನಿ ಈಗ ಇದ್ರ ಬಗ್ಗೆ ನಾವು ಡೀಟೇಲ್ ತಿಳ್ಕೊಳ್ಳೋಣ. ಸರ್ ಇದ್ರ ಬಗ್ಗೆ ಡೀಟೇಲ್. ಇದು ಮ್ಯಾಗ್ನಾ ಪ್ಲಸ್ ವೇರಿಯಂಟು 42,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 2018. ಓಕೆ, ವೆಲ್ ಮೇಂಟೈನ್ ಇದೆ. ಗಾಡಿನೂ ತುಂಬ ಚೆನ್ನಾಗಿದೆ. ಓವರ್ ಆಲ್ ಪ್ರೈಸು 3,40,000 ಆಗುತ್ತೆ. ಸಿಂಗಲ್ ಓನರ್ ಆಗುತ್ತೆ. ಓಕೆ, 3,40,000 3,40,000 ನಿಮ್ಗೆ ಅದರಲ್ಲೂ ಕೂಡ ಡಿಸ್ಕೌಂಟ್ ಸಿಗುತ್ತೆ. ಇದು ಕೂಡ ನಿಮಗೆ 0 ಡೌನ್ ಪೇಮೆಂಟಲ್ಲಿ ಸಿಗುತ್ತೆ. ಬಟ್ ಏನಪ್ಪ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡೌನ್ ಪೇಮೆಂಟು ಕೂಡ ಡಿಸೈಡ್ ಆಗುತ್ತೆ. ಸೊ ನೀವು ನೋಡ್ತಾ ಬೋದು ಇದು ಕೂಡ ತುಂಬಾ ಲೋ ಮೇಂಟೆನೆನ್ಸಲ್ಲಿ ನಿಮಗೆ ಸಿಗುವಂಥ ಗಾಡಿ. ಎಷ್ಟು ಓಡಿದೆ ಅಂದರೆ ಇದು? ಸರ್ 42,000. ಓಕೆ, 42,000 ಕಿಲೋಮೀಟರ್ ಅಂದರೆ 42,000 ಅಂದರೆ ತುಂಬಾ ಕಡಿಮೆ ಓಡಿರುವಂಥ ಕಿಲೋಮೀಟರ್ ಅಂತ ಹೇಳ್ಬೋದು. ನೋಡಿ, ಯಾರಾದರೂ ಕಡಿಮೆ ಬಜೆಟ್ ಗಾಡಿ ಹುಡುಕ್ತಾ ಇದ್ರೆ ಅದು ಕೂಡ 0 ಮೈಲೇಜು ಆ ಥರದ್ದೆಲ್ಲ ಇದ್ರೆ ವೆಹಿಕಲ್ ಮೇಂಟೆನೆನ್ಸ್ ಈಸಿ ಇರುತ್ತೆ. ಮೈಲೇಜು ತುಂಬ ಚೆನ್ನಾಗಿ ಬರುತ್ತೆ. ಹೌದು, ಈಸಿ ಟು ಪಾರ್ಕ್ ಆಗಿರುತ್ತೆ. ಓಕೆ, ಒಂದು ವೇಳೆ ಸರ್ ಈ ಕಾರ್ ತಗೋಬಿಟ್ಟು ಕಸ್ಟಮರ್ಗೆ ಇಷ್ಟ ಆಗಿಲ್ಲ ಅಂದರೆ? ಸರ್ 7 days ರಿಟರ್ನ್ ಪಾಲಿಸಿ ಇರುತ್ತೆ ನಮ್ಮ ಹತ್ರ ಎಲ್ಲ ವೆಹಿಕಲ್. ಇಫ್ ಕಸ್ಟಮರ್ ಈಸ್ ನಾಟ್ ಕಂಫರ್ಟೇಬಲ್, ಇಲ್ಲ ಅವ್ರಿಗೆ ಇಷ್ಟ ಆಗ್ತಲ್ಲ, ಇಲ್ಲ ನಮ್ಗೆ ಎಕ್ಸ್ಚೇಂಜ್ ಬೇಕು, 7 days ರಿಟರ್ನ್ ಪಾಲಿಸಿ ಇರುತ್ತೆ. 500 ಕಿಲೋಮೀಟರ್ ಓಡಿಸ್ಬೋದು. ಅದು ಟ್ರಯಲ್ ಪೀರಿಯಡ್ ಅಂತ ಹೇಳ್ತೀವಿ. 7 ದಿನ, 7 days ಇಲ್ಲ ಅಂದರೆ 500 ಕಿಲೋಮೀಟರ್ ಒಳಗೆ ವೆಹಿಕಲ್ ಕಸ್ಟಮರ್ಗೆ ಇಷ್ಟ ಆಗಿಲ್ಲ ಅಂದರೆ ಬೈ ಬ್ಯಾಕ್ ಅಂತಲೂ ಇರುತ್ತೆ. ರಿಟರ್ನ್ ಪಾಲಿಸಿ ಅಂತ ಇರುತ್ತೆ. ಬಂದು ಕಸ್ಟಮರು ರಿಟರ್ನ್ ಕೊಟ್ಬಿಟ್ಟು ಅವ್ರಿಗೆ ಬೇಕಾಗಿದ್ದ ಗಾಡಿನೂ ನೋಡ್ಬೋದು, ಇಲ್ಲ ಬೇರೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ರೀಫಂಡ್ ಕೂಡ ತಗೋಬಹುದು. ಓಕೆ, ನೋ ಕ್ವಶನ್ಸ್ ಆಸ್ಕ್ಡ್, ಯಾವುದೇ ತರ ಪ್ರಶ್ನೆ ಕೇಳೋದಿಲ್ಲ. ಆಗ ಬೇಡ ಅಂದ್ರೆ ಬೇಡ ಅಷ್ಟೇನೆ. ಒಂದೇ ಒಂದು ಏನು ಅಂತ ಹೇಳಿದ್ರೆ ಕಸ್ಟಮರ್ ಯೂಸೇಜ್ ಅಲ್ಲಿ ಯಾವುದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಬಾರ್ದು. ಒರಿಜಿನಲ್ ಕಂಡೀಷನ್ ಏನಿತ್ತು ಅದೇ ತರನೇ ವಾಪಸ್ ಕೊಡಬೇಕು. ಅದೊಂದೇ ಕಂಡೀಷನು. ಸ್ಪೋರ್ಟ್ಸ್ ಮೋಡು ಮತ್ತೆ ಏನು ಆಲ್ಟ್ರೇಷನ್ನು, ಆಕ್ಸರೀಸು ಏನು ಹಾಕ್ಸ್ಬಾರ್ದು ಸರ್ ಗಾಡೀಲಿ. ಗಾಡಿ ಕೊಟ್ಟಿದ್ದ ಕಿಲೋಮೀಟ್ರಿಗೆ 500 ಕಿಲೋಮೀಟ್ರು ಹೋಗಿ ಇಫ್ ಕಸ್ಟಮರ್ ಕಂಫರ್ಟ್ ಆಗಿಲ್ಲ, ಇನ್ನೊಂದು ಏನೋ ಒಂದು ಏನ್ ಆಫ್ ದ ರೀಸನ್ಸ್ ಇದ್ರೆ ಅವ್ರ ವೆಹಿಕಲ್ದು ನಮಗೆ ರಿಟರ್ನ್ ಪಾಲಿಸಿ ನಮ್ಮ ಹತ್ರ 7 days or 500 ಕಿಲೋಮೀಟರ್ಸ್ ಇರುತ್ತೆ. ಓಕೆ ಸರ್, ಮತ್ತೊಂದು ಕಡಿಮೆ ಬಜೆಟಲ್ಲಿ ಅದು ಕೂಡ 0 ಡೌನ್ ಪೇಮೆಂಟಲ್ಲಿ ಕನ್ಫರ್ಮ್ ಸಿಗುತ್ತೆ ಅಂತ ಹೇಳುವಂಥ ಒಂದು ಕಾರು. ಬಟ್ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವೀಗ ನೋಡ್ತಾ ಇರೋದು ಆಲ್ಟೋ K10 VXA, ಅದು ಕೂಡ K05 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ, ಅದು ಇನ್ಕ್ಲೂಡಿಂಗ್ ಸ್ಟೆಪ್ನಿ. ನೀವು ನೋಡ್ತಾ ಬೋದು ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಆಗಿರುತ್ತೆ. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಪ್ರತಿಯೊಂದು ಕೂಡ ಇರುತ್ತೆ. ಮಾಡಲು ಸರ್ ಇದು? ಸರ್ ಇದು 2017 ವೆಹಿಕಲ್. 48,000 ಡ್ರಿವನ್ ಆಗಿದೆ. ವೆಹಿಕಲ್ಲು ಟೈರ್ಸಿಂದ ಹಿಡಿದು ವೆಹಿಕಲ್ ಇನ್ಪರ್ಫೆಕ್ಷನ್ಸ್ ಏನಿಲ್ಲ, ರೀಪೇಂಟ್ ಏನಾಗಿಲ್ಲ. ವೆಹಿಕಲ್ ಚೆನ್ನಾಗಿದೆ ಸರ್. ವೆಹಿಕಲ್ ಓವರ್ ಆಲ್ ಕ್ವಾಲಿಟಿ, ಸೀಟ್ ಕವರ್ಸಿಂದ ಹಿಡಿದು ಟೈರ್ಸು 5 ಟೈರನ್ನು ಆಲ್ಮೋಸ್ಟ್ ಒರಿಜಿನಲ್ 90 to 95% ಇದೆ ಟೈರ್ಸು. ನಾಟ್ ಸಿಂಗಲ್ ನೆಕ್ಸ್ಟ್ 10,000 ಕಿಲೋಮೀಟರ್ನು ಸರ್ವಿಸ್ ಆಗಿರುತ್ತೆ ಗಾಡಿ. 3,40,000 ಇದೆ. 2017 ಸಿಂಗಲ್ ಓನರ್ ಇರುತ್ತೆ. 340 3,40,000 ನಿಮ್ಗೆ ಅದರಲ್ಲೂ ಕೂಡ ಡಿಸ್ಕೌಂಟ್ ಸಿಗ್ಬೋದು. ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಕಾಸ್ಟ್ 24 ಅಪ್ಲಿಕೇಶನ್ ಲಾಗಿನ್ ಆಗಿ ಡೌನ್ ಪೇಮೆಂಟ್ ಎಷ್ಟಿಗೆ ಸಿಗುತ್ತೆ, ಪ್ರತಿ ತಿಂಗಳ EMI ಎಷ್ಟಿರುತ್ತೆ ಎಲ್ಲನೂ ಕೂಡ ನೀವು ಡೀಟೇಲ್ಸ್ ಕೂಡ ಚೆಕ್ ಮಾಡ್ಕೋಬಹುದು. ನೀವು ನೋಡ್ತಾ ಬೋದು ಮಾರುತಿ ಸುಜುಕಿ ಸೆಲೆರಿಯೋ, ಅದು ಕೂಡ ZXi ಪ್ಲಸ್ ಅಂದರೆ ನಿಮಗೆ ಪೆಟ್ರೋಲಲ್ಲೇ ಫುಲ್ಲಿ ಟಾಪ್ ಎಂಡ್ ಅಂತಲೇ ಹೇಳ್ಬೋದು. ಇದು ಬಂದು ನಿಮಗೆ K13 ಅಂದರೆ ಆಸೆಂಟ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಿಮಗೆ ಅಲೋವಿಲ್ಸ್ ಇರುತ್ತೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಬನ್ನಿ ಇಂಟೀರಿಯರ್ ಕೂಡ ನಾನು ನಿಮಗೆ ಹಾಗೆ ತೋರಿಸ್ಕೊಡ್ತೀನಿ. ಹೌದು, ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಟಚ್ ಸ್ಕ್ರೀನ್ ಸಿಸ್ಟಮು, ಬ್ಯಾಕ್ ವೈಫರ್, ಡಿಫಾಗರ್,
ಡ್ಯೂಯಲ್ ಏರ್ ಬ್ಯಾಗು ABS ಅಂದರೆ 2 ಗಾಡಿ ಚೀಲ ಜೊತೆಗೆ ABS ಆಂಟಿಲಾಕ್ ಬ್ರೇಕಿಂಗ್ ಸಿಸ್ಟಮ್ ಇರುತ್ತೆ. ಮೈಲೇಜ್ ಅಂತ ಹೇಳೋದಾದ್ರೆ ನೀವು ಆರಾಮಾಗಿ 16, 17, 18 ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಯಾವ ರೀತಿ ಓಡಿಸ್ತೀರಾ ನಿಮ್ಗೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಕೂಡ ನ್ಯೂ ಶೇಪ್ ಗಾಡಿ ಇದು. ಮಾಡಲು ಸರ್ ಇದು ಸರ್ ಇದು ವೆಹಿಕಲ್ ಕಮ್ಮಿ ಓಡಿದೆ, 18,000 ಓಡಿದೆ ಗಾಡಿ. ಓಕೆನಾ, 2023 ವರ್ಷನ್ ಇದು. 23 ಮಾಡಲ್ ZXi ಪ್ಲಸ್ ಅಂದ್ರೆ ಇದು ಟಾಪ್ ಎಂಡ್ ವೆಹಿಕಲ್ ವೇರಿಯಂಟ್ ಇರುತ್ತೆ. ವೆಹಿಕಲ್ ಕಮ್ಮಿ ಓಡಿದೆ ಗಾಡಿ ಬ್ಯೂಟಿಫುಲ್ ಮೇಂಟೆನೆನ್ಸ್ ಇರುತ್ತೆ. ಗಾಡಿ ನೆಕ್ಸ್ಟ್ 10,000 ಕಿಲೋಮೀಟರ್ ಸರ್ವಿಸ್ ಆಗಿರುತ್ತೆ ನಮ್ಮ ಹತ್ರ. ಈಸಿಯಾಗಿ ಲೋನ್ ಪ್ರೊವೈಡ್ ಮಾಡ್ತೀವಿ. ಮತ್ತೆ ಕಸ್ಟಮರ್ಗೆ ಆಸಲ್ ಫ್ರೀ RC ಕಾರ್ಡು ಟ್ರಾನ್ಸ್ಫರು ಎಲ್ಲ ನಾವೇ ತಗೊಳ್ತೀವಿ. ಕಸ್ಟಮರ್ಗೆ ಏನೂ ಆಸಲ್ ಫ್ರೀ ಸರ್ವಿಸಸ್ ಅಂತೂ 100% ಇರುತ್ತೆ ಸರ್. ಕಸ್ಟಮರ್ ನೀಡೆಡ್ ಏನಾದ್ರು ಕಸ್ಟಮರ್ ಬೇಕು ಅಂತ ಹೇಳಿದ್ರೆ ಕಸ್ಟಮರ್ ಎಕ್ಸ್ಟೆಂಡೆಡ್ ವಾರಂಟಿ ಇರುತ್ತೆ ನಮ್ಮ ಹತ್ರ. ಈಗ ಕಸ್ಟಮರು ಇನ್ ಕೇಸ್ ನಾವು ಸೆಕೆಂಡ್ ವೆಹಿಕಲ್ ತೊಗೊತಾ ಇದ್ದೀವಿ, ಮುಂದೆ ಏನಾದ್ರು ಪ್ರಾಬ್ಲಮ್ ಆದರೆ ಏನು ಅಂತ ಒಂದು ಕ್ವಶನ್ ಇದ್ದೇ ಇರುತ್ತೆ ಎಲ್ಲರ ಹತ್ರ. ಅದಕ್ಕೋಸ್ಕರ ನಾವು ಎಕ್ಸ್ಟೆಂಡೆಡ್ ವಾರಂಟಿ, ಹೊಸ ವೆಹಿಕಲ್ ಏನು ತೊಗೊಂಡ್ರೆ ನಮಗೆ ಎಕ್ಸ್ಟೆಂಡೆಡ್ ವಾರಂಟಿ ಅಂತ ಏನಿರುತ್ತೆ ಇದರಲ್ಲೂ ಇರುತ್ತೆ. ಸಿಲ್ವರ್ ವಾರಂಟಿ ಅಂತ ಇರುತ್ತೆ, ಗೋಲ್ಡ್ ವಾರಂಟಿ ಅಂತ ಇರುತ್ತೆ, ಡೈಮಂಡ್ ವಾರಂಟಿ ಅಂತ ಇರುತ್ತೆ, ಪ್ಲಾಟಿನಮ್ ವಾರಂಟಿ ಅಂತ ಇರುತ್ತೆ. ಇದು ಕಸ್ಟಮರು 2 ವಾರಂಟಿ ಬರುತ್ತೆ, ಒಂದು ಕಾಂಪ್ರಿಹೆನ್ಸಿವ್ ವಾರಂಟಿ, ಒಂದು ಪವರ್ ಟ್ರೈನ್ ವಾರಂಟಿ ಅಂತ. ಕಸ್ಟಮರ್ಗೆ ಸ್ಯಾಟಿಸ್ಫೈಡ್ ಅಂದರೆ ನೆಕ್ಸ್ಟ್ ಇನ್ ಫ್ಯೂಚರು ಪೀಸ್ ಆಫ್ ಮೈಂಡ್ ಇರುತ್ತೆ ವಾರಂಟಿ ತಗೊಂಡ್ರೆ. ಆ ಫೆಸಿಲಿಟೀಸು ಅವೈಲಬಲ್ ಇರುತ್ತೆ. ಓಕೆ, ಪ್ರೈಸ್ ಸರ್ ಇದು ಸರ್ 5,68,000 ಇದೆ ಗಾಡಿ. 2023 ವರ್ಷನ್ ಇದೆ. 568 5,68,000 ನಿಮ್ಗೆ. ಅದರಲ್ಲೂ ಕೂಡ ಹಿಂದೆನೇ ಹೇಳ್ದಂಗೆ ಡಿಸ್ಕೌಂಟ್ ಎಲ್ಲ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಒಂದ್ಸಲ ವಿಸಿಟ್ ಮಾಡಿ, ಇಲ್ಲಾಂದ್ರೆ Cars24 ಅಪ್ಲಿಕೇಶನ್ ಲಾಗಿನ್ ಆಗಿ ಚೆಕ್ ಮಾಡ್ಕೊಳ್ಳಿ. 0 ಡೌನ್ ಪೇಮೆಂಟಲ್ಲೂ ಕೂಡ ಸಿಗ್ಬೋದು, ಕಡಿಮೆ ಡೌನ್ ಪೇಮೆಂಟಲ್ಲೂ ಕೂಡ ಆಗ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ. ಹಿಂದೆ ಒಂದು ಮಾರುತಿ ಸುಜುಕಿ ಬಲೆನೋ ತೋರಿಸಿದೆ. ಸ್ವಲ್ಪ ಜನಕ್ಕೆ ಮಾರುತಿ ಸುಜುಕಿ ಬೇಡ ಸರ್, ನಮಗೆ ಸೇಫ್ಟಿ ತುಂಬ ಕಡಿಮೆ ಇರುತ್ತೆ, ಒಳ್ಳೆ ಗಟ್ಟಿ ಗಾಡಿ ಬೇಕು, ಬಟ್ ಬಲೆನೋ ಥರನೇ ಒಂದು ಶೇಪಲ್ಲಿ ಬೇಕು ಅನ್ನೋರಿಗೆ ಗ್ಲಾನ್ಸಾ ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಆಗ್ಬೋದು, ಇದು ಬಂದು ನಿಮಗೆ KL11 ಅಂದರೆ ಸಕ್ಕರೆ ನಾಡು, ನಮ್ಮ ಮಂಡ್ಯ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನೀವು ನೋಡ್ತಾ ಆಗ್ಬೋದು, ಇದು ಬಂದು ನಿಮಗೆ S ವೇರಿಯಂಟ್ ಅಂದರೆ ಮಿಡ್ ವೇರಿಯಂಟ್ ಅಂತ ಹೇಳ್ಬೋದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ, ನೀವೇನು ಕೂಡ ಸದ್ಯಕ್ಕೆ ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ವೆಲ್ ಮೇಂಟೈನ್ಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಟಚ್ ಸ್ಕ್ರೀನ್ ಸಿಸ್ಟಮು, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುತ್ತೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಮೈಲೇಜ್ ನಿಮ್ಗೆ ಒಂದು 17, 18 ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ ಇದ್ರ ಬಗ್ಗೆ ಡೀಟೇಲ್ ಸರ್, ಇದು 2022 ವರ್ಷನ್ ಸಿಂಗಲ್ ಓನರ್ ಇರುತ್ತೆ. 36,000 ಓಡಿದೆ ಗಾಡಿ. ಮತ್ತೆ ವೆಹಿಕಲ್ ವೆಲ್ ಮೇಂಟೈನ್ ಇದೆ. ನೆಕ್ಸ್ಟ್ 10,000 ಕಿಲೋಮೀಟರ್ ಸರ್ವಿಸ್ ಆಗಿರುತ್ತೆ. ಓವರ್ ಆಲ್ ಟೈರ್ ಕಂಡೀಷನ್ ಇಂದ ಹಿಡಿದು ಬಾಡಿ ಕಂಡೀಷನ್, ಬಾಡಿ ಲೈನು ಎಲ್ಲ ತುಂಬಾ ಚೆನ್ನಾಗಿದೆ. ವೆಹಿಕಲ್ ಪ್ರೈಸ್ ಬಂದು 7,37,000 rupees ಆಗುತ್ತೆ. 737 7,37,000. ಅದರಲ್ಲೂ ಕೂಡ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. 0 ಡೌನ್ ಪೇಮೆಂಟಲ್ಲಿ ಬೇಕಾ ಇಲ್ಲ ಕಡಿಮೆ ಡೌನ್ ಪೇಮೆಂಟಲ್ಲಿ ಬೇಕಾ, ಇದು ಕೂಡ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದರೆ 0 ಡೌನ್ ಪೇಮೆಂಟಲ್ಲೂ ಕೂಡ ಸಿಗ್ಬೋದು. Cars24 ಅಪ್ಲಿಕೇಶನ್ ಲಾಗಿನ್ ಆಗಿ ನೀವು ಚೆಕ್ ಕೂಡ ಮಾಡ್ಬೋದು. ಇಲ್ಲ ವಿಡಿಯೋ ಮೇಲೆ ಇರುವಂಥ ನಂಬರ್ ಕರೆ ಮಾಡಿ ನೀವು ಟೆಸ್ಟ್ ರೈಡ್ ಕೂಡ ನೀವು ಬುಕ್ ಮಾಡ್ಬೋದು. ನೀವೇನಾದರೂ 3 ಲಕ್ಷ, 4 ಲಕ್ಷ, 5 ಲಕ್ಷ ಈ ಥರ ಕಡಿಮೆ ಬಜೆಟಲ್ಲಿ ಹುಡುಕ್ತಾ ಇದ್ರೆ ಸೊ ನೀವು ನೋಡ್ತಾ ಆಗ್ಬೋದು, ಆಲ್ಟೋ 800 ಇರುತ್ತೆ, ಕ್ವಿಡ್ ಇರುತ್ತೆ, ಸೆಲೆರಿಯೋ ಇರುತ್ತೆ, ಮತ್ತೊಂದು ವೈಟ್ ಕಲರ್ ಕ್ವಿಡ್ ಇರುತ್ತೆ, ಬ್ರೌನ್ ಕಲರ್ ಬೇಕಾ ಅದು ಕೂಡ ಇರುತ್ತೆ, Hyundai i10 ಇರುತ್ತೆ, Hyundai Eon ಹಿಂದೆ ನಾವು ಆಲ್ರೆಡಿ ತೋರಿಸಿದ್ದೀವಿ, ಅದು ಕೂಡ ಅವೈಲಬಿಲಿಟಿ ಇರುತ್ತೆ. ಅದು ಕೂಡ ನಿಮಗೆ 0 ಡೌನ್ ಪೇಮೆಂಟಲ್ಲಿ ಆಗುತ್ತೆ. ಎಲ್ಲನೂ ಕೂಡ ನಾನ್ ಆಕ್ಸಿಡೆಂಟ್ ಕಾರ್ಗಳೇ ಇರುತ್ತೆ. ಇಲ್ಲಿ ಹಿಂದೆ ಹೇಳಿದ್ದಾರೆ ಯಾವ ರೀತಿ ಕ್ವಾಲಿಟಿ ಚೆಕ್ ಮಾಡ್ತಾರೆ ಅಂತ. ಈಗ ನೀವು ನೋಡ್ತಾ ಇರೋದು ಆಲ್ಟೋ 800 K25 ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ನಂಬರ್ ಪ್ಲೇಟ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಆಗ್ಬೋದು, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ, ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ಪ್ರತಿಯೊಂದು ಕೂಡ ಬರುತ್ತೆ. ಮಾಡಲು ಸರ್ ಇದು 2023 ವರ್ಷನ್ 9,000 ಕಿಲೋಮೀಟರ್ ರನ್ ಆಗಿದೆ ಗಾಡಿ. ಬರೀ 9,000 ಕಿಲೋಮೀಟರ್ ರನ್ 9,000 ಕಿಲೋಮೀಟರ್ ಓಡಿರುವಂತ ಆಲ್ಟೋ 800 10,000 ಕಿಲೋಮೀಟರ್ ಸರ್ವಿಸ್ ಆಗಿರುತ್ತೆ ಗಾಡಿ. ಓವರ್ ಆಲ್ ಗಾಡಿ 9,000 ಕಿಲೋಮೀಟರ್ ಅಂದ್ರೆ ಈಗ ಫಸ್ಟ್ ಸರ್ವಿಸ್, ಸೆಕೆಂಡ್ ಸರ್ವಿಸ್, ಥರ್ಡ್ ಸರ್ವಿಸ್ ಅಂದ್ರೇನೆ 10,000 ಕಿಲೋಮೀಟರ್ ಓಡಿರುತ್ತೆ ಗಾಡಿ. ಅದಕ್ಕಿಂತ ಕಮ್ಮಿ ಓಡಿದೆ ಗಾಡಿ. 9,000 ಕಿಲೋಮೀಟರ್ ಓಡಿದೆ. ಒಂದು ಎರಡನೇದು, ನಿಮ್ಗೆ ಲೋನ್ ಫೆಸಿಲಿಟೀಸ್ ಬೇಕಂದ್ರೆ 1 ಲಕ್ಷಕ್ಕೆ 2,500 EMI ಆಪ್ಷನ್ಸ್ ಇರುತ್ತೆ. ಹಂಗೆ ಅಂದರೆ ನಿಮಗೆ ಇವಾಗ 3 ಲಕ್ಷ ವೆಹಿಕಲ್ ತೊಗೊತಾ ಇದ್ದೀರಾ ಅಂದರೆ 7,500 ಇಂದ 8,000 ರೂಪಾಯಿ ಗ್ಯಾಪಿಂಗ್ EMI ಬರುತ್ತೆ. ನಿಮಗೆ ಬ್ರೀಫ್ ಆಗಿ ಈಸಿ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಇದು 2023 ವರ್ಷನ್ನು 9,000 ಓಡಿದೆ. BXA ಅಂದರೆ ಮಿಡಲ್ ವೇರಿಯಂಟ್ ಇರುತ್ತೆ. ವೆಹಿಕಲ್ ಸೀಟ್ ಕವರ್ಸ್ ಇಂದ ಹಿಡಿದು ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್ ಇದೆ ಗಾಡಿ. ಪ್ರೈಸ್ ಇದು ಸರ್ ವೆಹಿಕಲ್ ಬಂದು ನಿಮಗೆ 4,85,000. ಓಕೆ, 4,85,000. ಅದರಲ್ಲೂ ಕೂಡ ಡಿಸ್ಕೌಂಟ್ ಇರುತ್ತೆ. ಹಿಂದೆನೇ ಹೇಳಿದ್ದೀವಿ, ಲೋನು ನಿಮಗೆ 0 ಡೌನ್ ಪೇಮೆಂಟಲ್ಲೂ ಕೂಡ ಆಗುತ್ತೆ, ಕಡಿಮೆ ಡೌನ್ ಪೇಮೆಂಟಲ್ಲೂ ಕೂಡ ಆಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗಿರುತ್ತೆ. ನೀವೇನಾದರೂ ಆಟೋಮೆಟಿಕ್ ಹುಡುಕ್ತಾ ಇದ್ರೆ, ಅದು ಕೂಡ SUV ಸೆಗ್ಮೆಂಟಲ್ಲಿ ನೀವೇನಾದರೂ ಹುಡುಕ್ತಾ ಇದ್ರೆ ಫೋರ್ಡ್ ಇಕೋಸ್ಪೋರ್ಟ್ಸ್ ಕೂಡ ಇರುತ್ತೆ, ಕಾಂಪ್ಯಾಕ್ಟ್ SUV ಅಂತ ಹೇಳ್ಬೋದು. ಎರಡೂ ಕೂಡ K20 ರಿಜಿಸ್ಟರ್ಡ್ ವೆಹಿಕಲ್, ಎರಡೂ ಕೂಡ ಪೆಟ್ರೋಲೆ, ಎರಡೂ ಕೂಡ ಟಾಪ್ ಎಂಡೆ. ಸೊ ಅದರಲ್ಲಿ ಈ ಗಾಡಿ ನೀವು ನೋಡ್ತಾ ಬೋದು, ಇದ್ರ ಬಗ್ಗೆ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ವೈಟ್ ಕಲರ್ ಗಾಡಿ ಇರುತ್ತೆ, K20 ರಿಜಿಸ್ಟರ್ಡ್ ವೆಹಿಕಲ್ ಇದು. ನಂಬರ್ ಪ್ಲೇಟ್ ಕೂಡ ಪೂರ್ತಿಯಾಗಿ ನೋಡ್ತಾ ಬೋದು.
ಗಾಡಿ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ಇದಕ್ಕೂ ಕೂಡ ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಗಾಡಿ ನೋಡಿದಾಗಲೇ ಗೊತ್ತಾಗಿರುತ್ತೆ. ಅಲೋವಿಲ್ಸ್ ಇರುತ್ತೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ವಿತ್ ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಇದು ಅಲ್ಲ, ಟೈಟಾನಿಯಂ ಪ್ಲಸ್ ಇದು. ಹೌದು ಸರ್, ಟೈಟಾನಿಯಂ ಪ್ಲಸ್ ಇರುತ್ತೆ. ಹಾಂ 2020 ವರ್ಷನ್, ಸಿಂಗಲ್ ಓನರ್, 36,000 ಡ್ರಿವನ್ ಆಗಿದೆ. ಓಕೆ. ಸುಮಾರು ಜನ ಬಂದು ಕೇಳ್ತಾ ಇರ್ತಾರೆ ವೆಹಿಕಲ್ ಆಟೋಮೆಟಿಕ್ ಇಲ್ವಾ ನಮ್ಮ ಹತ್ರ ಅಂತ. ಆಟೋಮೆಟಿಕ್ ವೆಹಿಕಲ್ಸ್ ಇದೆ, 2 ವೆಹಿಕಲ್ ಆಟೋಮೆಟಿಕ್ ಇದೆ. ಅದು ಇಕೋ ಸ್ಪೋರ್ಟ್ಸ್ ಅಲ್ಲೇ 2020 ವರ್ಷನ್. ಅದು ಈ ವೇರಿಯಂಟ್ ಏನಾಗುತ್ತೆ ಈಗ ಲೇಟೆಸ್ಟ್ ಇರುತ್ತೆ, ವಿತ್ DRL ಎಲ್ಲ ಬರುತ್ತೆ. ಇದು 2020 ವರ್ಷನ್. ಇನ್ನೊಂದು ಸಿಲ್ವರ್, 2 ಆಪ್ಷನ್ ಬರುತ್ತೆ, ಒಂದು ವೈಟ್ ಒಂದು ಸಿಲ್ವರ್ ಬರುತ್ತೆ. ಓಕೆ. ಪೆಟ್ರೋಲ್ ಡೀಸೆಲ್ ಇದು ಸರ್? ಇದು ಪೆಟ್ರೋಲ್, 2 ಪೆಟ್ರೋಲ್. ಓಕೆ. ಇದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಮೈಲೇಜ್ 15-16 ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಷ್ಟು ಓಡಿದೆ ಅಂದ್ರೆ ಇದು? ಸರ್ ಸಿಂಗಲ್ ಓನರ್ 36,000 ಓಡಿದೆ. ಓಕೆ. 36,000 ಅಂದ್ರೆ 2020 ವರ್ಷನ್. ಓಕೆ. ಪ್ರೈಸ್ ಇದು? ಸರ್ ಆಕ್ಚುಲಿ ಇದು 2020 ಮಾಡಲು, ಸಿಂಗಲ್ ಓನರು, 36,000 ಡ್ರಿವನ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, ಅಂದ್ರೆ ಟೈಟಾನಿಯಂ ಬರುತ್ತೆ. 8,78,000 ಬರುತ್ತೆ. ಇದು 878 ಕಿಲೋಮೀಟರ್ ಸರ್ವಿಸ್ ಆಗಿರುತ್ತೆ. ಆಟೋಮೆಟಿಕ್ ವರ್ಷನ್ ಇರುತ್ತೆ. ಇದು ತುಂಬಾ ನೀಟಾಗಿ ವೆಹಿಕಲ್ ಮೇಂಟೈನ್ ಮಾಡಿದ್ದಾರೆ. ಓಕೆ. 8,78,000, 8,78,000 ನಿಮ್ಗೆ ಅದರಲ್ಲೂ ಕೂಡ ಡಿಸ್ಕೌಂಟ್ ಇರುತ್ತೆ. ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿ ನಿಮಗೆ 0 ಡೌನ್ ಪೇಮೆಂಟಲ್ಲೂ ಕೂಡ ಈ ಗಾಡಿ ಸಿಗ್ಬೋದು, ಇಲ್ಲ ಕಡಿಮೆ ಡೌನ್ ಪೇಮೆಂಟಲ್ಲೂ ಕೂಡ ಸಿಗ್ಬೋದು. ಸೊ ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು.